ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಇವತ್ತಿನ ವಿಡಿಯೋದಲ್ಲಿ ಮಾರ್ಚ್ 3ನೇ ತಾರೀಕು ಮಂಗಳವಾರ ಆಚರಣೆ ಮಾಡುವಂಥ ಕೇತುಗ್ರಸ್ತ ಚಂದ್ರಗ್ರಹಣದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮ್ಮ ಭಾರತ ದೇಶದಲ್ಲಿ ಬಹಳನೇ ಕಡಿಮೆ ಅವಧಿಯಲ್ಲಿ ಈ ಒಂದು ಗ್ರಹಣ ಗೋಚರವಾಗ್ತಿದೆ. ಹಾಗಾಗಿ ಅದರ ಒಂದು ಸಮಯ ಏನಿದೆ ಮತ್ತು ವಿಶೇಷವಾಗಿ ಸ್ಪರ್ಶಕಾಲ ಆಗಲಿ ಅಥವಾ ಮೋಕ್ಷಕಾಲ ಆಗಲಿ ಈಗಾಗಲೇ ನೀವೆಲ್ಲರೂ ಕೂಡ ಮಾಹಿತಿಯನ್ನು ತಿಳ್ಕೊಂಡಿರ್ತೀರ. ಆದರೂ ಕೂಡ ಕೆಲವೊಂದು ಜನ್ಮ ನಕ್ಷತ್ರಗಳಿಗೆ ಕೆಲವೊಂದು ಪರಿಹಾರಗಳನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಾಗಿದೆ. ಹಾಗಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ. ಇನ್ನು ಯಾರು ಯಾವ ರೀತಿ ದಾನಗಳನ್ನು ಕೊಡಬೇಕು ಅದರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇನ್ನು ಮಂತ್ರ ಜಪಗಳಾಗಿರ್ಬೋದು, ಯಾಕಂದರೆ ಬಹಳನೇ ಕಡಿಮೆ ಅವಧಿಯಲ್ಲಿ ನಮಗೆ ಗ್ರಹಣ ಗೋಚರವಾಗ್ತಿರೋದ್ರಿಂದ ಹುಣ್ಣಿಮೆ ತಿಥಿಯನ್ನು ಯಾವ ರೀತಿ ಆಚರಣೆಯನ್ನು ಮಾಡ್ಕೊಳ್ಬೇಕು, ಅಂದರೆ ಹುಣ್ಣಿಮೆಯ ಆಚರಣೆ ಯಾವ ರೀತಿ ಇದೆ, ಪೂಜೆ ಆಚರಣೆಗಳನ್ನು ಯಾವ ದಿನ ಮಾಡ್ಕೊಳ್ಬೇಕು, ಇದ್ರ ಬಗ್ಗೆ ಕೂಡ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡಿ. ನಮಗೆ ಈ ಬಾರಿ ಕೇತುಗ್ರಸ್ತ ಚಂದ್ರಗ್ರಹಣ ಸಿಂಹ ರಾಶಿಯಲ್ಲಿ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಭವಿಸ್ತಾ ಇದೆ. ಹಾಗೆ ಯಾರಿಗೆಲ್ಲ ಚಂದ್ರದಶೆ, ಹಾಗೆ ಕೇತು ದಶೆ ಮತ್ತು ಸೂರ್ಯ ದಶೆ, ಹಾಗೆ ರಾಹು ದಶೆ ಮತ್ತು ಶನಿ ದಶೆ ಅಥವಾ ಭುಕ್ತಿಗಳಲ್ಲೂ ಕೂಡ ಇದ್ರೆ ಅಥವಾ ಅಂತರ್ಭುಕ್ತಿಯಲ್ಲೂ ಕೂಡ ಈ ಗ್ರಹಗಳ ದಶೆ ನಡೀತಿದ್ರೆ, ಹಾಗೆ ಚಂದ್ರ ಏನಾದರೂ ನಿಮ್ಮ ಜನ್ಮ ಜಾತಕದಲ್ಲಿ 3ನೇ ಮನೆ, ಹಾಗೆ 6ನೇ ಮನೆ ಮತ್ತು 8ನೇ ಮನೆ, ಹಾಗೆ 12ನೇ ಮನೆಗಳಲ್ಲಿದ್ದರೆ ನೀವು ನಾನು ಹೇಳುವಂಥ ರೀತಿಯಲ್ಲಿ ಪರಿಹಾರಗಳನ್ನು ಮಾಡ್ಕೊಳ್ಬೇಕು. ಇನ್ನು ಉಳಿದ ಹಾಗೆ ನಾನು ಹೇಳಿದಂಥ ಒಂದು ಗ್ರಹಗಳ ಒಂದು ದಶೆ ನಡೀತಿದ್ರು ಕೂಡ ನೀವು ಕೂಡ ಅಷ್ಟೇ ಪರಿಹಾರಗಳನ್ನು ಮಾಡಿಕೊಂಡ್ರೆ ಬಹಳ ಉತ್ತಮ. ಇನ್ನು ನಾವು ಅಂದರೆ ಯಾವುದೇ ದಶೆ ನಮಗೆ ಈ ದಶೆಗಳು ನಡೀತಿಲ್ಲ ಅಂದ್ರೂ ಕೂಡ ನಾವು ಪರಿಹಾರಗಳನ್ನು ಮಾಡ್ಕೊಳ್ಬೋದು. ಅಂದರೆ ಖಂಡಿತವಾಗ್ಲೂ ಗ್ರಹಣದ ಸಮಯಗಳಲ್ಲಿ ಕೆಲವೊಂದು ಪರಿಹಾರಗಳನ್ನು ಕೂಡ ಮಾಡ್ಕೊಳ್ಬೋದು. ಅದಕ್ಕೂ ಮುಂಚೆ ಹುಣ್ಣಿಮೆ ಪೂಜೆಗಳಾಗಲಿ ಅಥವಾ ಹುಣ್ಣಿಮೆ ಸತ್ಯನಾರಾಯಣ ವ್ರತಗಳಾಗಲಿ ಅಥವಾ ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಯಾರು ಹುಣ್ಣಿಮೆ ತಿಥಿಯಲ್ಲಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ, ನಮಗೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗೋದು ಮಾರ್ಚ್ 2ನೇ ತಾರೀಕು ಸಂಜೆ 5:57 ನಂತರ. ಅಂದರೆ ಮಾರ್ಚ್ 2ನೇ ತಾರೀಕು ಸೋಮವಾರ ನಮಗೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. ಹಾಗೆ ನಮಗೆ ಹುಣ್ಣಿಮೆ ತಿಥಿ ಮುಕ್ತಾಯ ಆಗೋದು ಮಾರ್ಚ್ 3ನೇ ತಾರೀಕು ಸಂಜೆ 5:09 ನಮಗೆ ಹುಣ್ಣಿಮೆ ತಿಥಿ ಮುಕ್ತಾಯ ಆಗೋಗುತ್ತೆ. ಹಾಗಾಗಿ ನಮಗೆ ಹುಣ್ಣಿಮೆ ತಿಥಿ ಏನು ನಮಗೆ ಪೂಜೆ ಆಚರಣೆಗಳನ್ನು ಮಾಡ್ಕೊಳ್ಬೇಕು, ನಮಗೆ ಬಹಳನೇ ಉತ್ತಮವಾದಂಥ ಸಮಯ ಅಂತ ತಗೊಳ್ಳೋದಾದರೆ ನಮಗೆ ಸೋಮವಾರ ಸಂಜೆ ಹೊತ್ತಲ್ಲಿ. ಈ ಒಂದು ಹೊತ್ತಲ್ಲಿ ಯಾರೆಲ್ಲ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ಬೇಕು ಅಂತ ಇರ್ತೀರಾ, ಖಂಡಿತವಾಗ್ಲೂ ನೀವು ಈ ಸಮಯದಲ್ಲೇ ಹುಣ್ಣಿಮೆ ದಿನ ಮಾಡುವಂಥ ಲಕ್ಷ್ಮೀ ಪೂಜೆಯನ್ನು ನೀವು ಆಚರಣೆಯನ್ನು ಮಾಡ್ಕೊಳ್ಬೋದು. ಇನ್ನು ಮುಹೂರ್ತದ ವಿಚಾರವಾಗಿ ಬರುವುದಾದರೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡ್ಕೊಳ್ಳೋದು ಅಂತ ಹೇಳೋದಾದರೆ, ನಮಗೆ ರಾತ್ರಿ ಅಂದರೆ ಸಂಜೆ ಹೊತ್ತಲ್ಲಿ ಶುಕ್ರಹೋರ ಪ್ರಾಪ್ತಿ ಇರುತ್ತೆ. ಶುಕ್ರಹೋರೆ 6:29 7:30 ಕೂಡ ಶುಕ್ರಹೋರ ಇರುತ್ತೆ. ಮತ್ತು ಒಂದು ಮುಹೂರ್ತವು ಕೂಡ ಚೆನ್ನಾಗಿರೋದ್ರಿಂದ ಸಾಧ್ಯವಾದಷ್ಟು ಈ ಒಂದು ಸಮಯದಲ್ಲಿ ಸಂಜೆ ಹೊತ್ತಿನಲ್ಲಿ ಹುಣ್ಣಿಮೆ ತಿಥಿ ಪ್ರಾಪ್ತಿ ಇರೋದ್ರಿಂದ ನೀವು ಸೋಮವಾರ ಇರೋದ್ರಿಂದ ವಿಶೇಷವಾಗಿ ಲಕ್ಷ್ಮೀ ಪ್ರಾಪ್ತಿಗಾಗಿ ನಾನು ಬಹಳಷ್ಟು ಕಡೆ ಹೆಚ್ಚಾಗಿ ಶುಕ್ರವಾರಕ್ಕಿಂತ ಸೋಮವಾರನೇ ಲಕ್ಷ್ಮೀ ಪೂಜೆಯನ್ನು ಮಾಡಿ ಅಂತ ಹೇಳ್ತಾನೆ ಬರ್ತೀನಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಸೋಮವಾರ ಲಕ್ಷ್ಮೀ ಪೂಜೆಯನ್ನು ಈ ಬಾರಿ ಆಚರಣೆಯನ್ನು ಮಾಡಿ ನೋಡಿ, ಬಹಳಷ್ಟು ಉತ್ತಮವಾದಂಥ ಫಲವನ್ನು ಪಡಿಬೋದು ಅಂತ ಹೇಳ್ಬೋದು. ಇನ್ನು ಗ್ರಹಣದ ವಿಚಾರಕ್ಕೆ ಬರೋಣ. ಗ್ರಹಣದ ಆಚರಣೆಗಳನ್ನು ನಾವು ಸಾಧ್ಯವಾದಷ್ಟು ಅಂದರೆ ಯಾರೆಲ್ಲ ಸಾಧನೆ ಅಥವಾ ಮಂತ್ರ ಸಿದ್ಧಿಯನ್ನು ಮಾಡ್ಕೊಳ್ಬೇಕು ಅಂತ ಇದ್ದರೆ ಸಾಧ್ಯವಾದಷ್ಟು ಬೆಳಗ್ಗೆಯಿಂದ ಉಪವಾಸವನ್ನು ಇದ್ದು ಆಚರಣೆಯನ್ನು ಮಾಡಿದ್ರೆ ಒಳ್ಳೆಯದು. ನಮ್ಮ ಭಾರತದಲ್ಲಿ ಬಹಳನೇ ಕಡಿಮೆ ಅವಧಿಯಲ್ಲಿ ಈ ಒಂದು ಗ್ರಹಣ ನಮಗೆ ಸಂಭವಿಸ್ತಿರೋದ್ರಿಂದ ಗ್ರಹಣದ ಸೂತಕದ ಆಚರಣೆಗಳೆಲ್ಲ ಏನಿದೆ ಅದು ಬೆಳಗ್ಗೆ 9 ಗಂಟೆ, ಅಂದರೆ ಊಟ ತಿಂಡಿ ಏನಿದೆ ಅದು ಯಾರು ಆರೋಗ್ಯವಂತರಾಗಿರ್ತೀರಾ, ಆರೋಗ್ಯದಲ್ಲಿ ಯಾವುದೇ ರೀತಿ ತೊಂದರೆಗಳಿಲ್ಲ ಅಥವಾ ನಾವು ಉಪವಾಸವನ್ನು ಇರಲಿಕ್ಕೆ ಶಕ್ತರಿದ್ದೀವಿ ಅಂತಂದವರು 9 ಗಂಟೆ ಒಳಗಾಗಿ ಬೆಳಗ್ಗೆ ಒಳಗಾಗಿ ನೀವು ಮುಗಿಸ್ಕೊಳ್ಬೋದು. ಅಥವಾ ಗರ್ಭಿಣಿಯರು ಅಥವಾ ಸ್ತ್ರೀಯರೇನಿರ್ತೀರಾ, ಯಾರಿಗೆ ಉಪವಾಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಥವಾ ಅನಾರೋಗ್ಯ ಇರ್ಬೋದು ಅಥವಾ ಚಿಕ್ಕ ಮಕ್ಕಳಿರ್ಬೋದು, ಇವರಿಗಾಗಿ ವಿನಾಯಿತಿ ಅಂತ ಹೇಳಿ ಮಧ್ಯಾಹ್ನ 3 ಗಂಟೆ ಒಳಗಾಗಿ ಊಟವನ್ನು ಮಾಡಿಕೊಳ್ಳುವಂಥ ಒಂದು ಅವಕಾಶ ಇದೆ. ಹಾಗಾಗಿ ನೀವು ಈ ಹೊತ್ತಿನಲ್ಲಿ ಒಂದು ಊಟವನ್ನು ಮಾಡ್ಕೊಳ್ಬಹುದು. ಇನ್ನು ಗರ್ಭಿಣಿ ಸ್ತ್ರೀಯರು ವಿಶೇಷವಾಗಿ ಈ ಬಾರಿ ಚಂದ್ರಗ್ರಹಣ ಏನಿದೆ, ನನಗಾಗಲೇ ಯಾರಿಗೆಲ್ಲ ದಶೆ ಕಾಲಗಳನ್ನು ಹೇಳಿದ್ದೀನಿ, ಆ ದಶೆಗಳು ನಡೀತಿದ್ದು ಗರ್ಭಿಣಿ ಸ್ತ್ರೀಯರಿದ್ದರೆ ವಿಶೇಷವಾಗಿ ಎಚ್ಚರಿಕೆ ವಹಿಸ್ಕೊಂಡ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಅದರಲ್ಲಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಬದಲಾಗಿ
ದೇವತಾ ನಾಮಸ್ಮರಣೆಗಳನ್ನು ಮಾಡಿಕೊಂಡ್ರೆ, ಯಾಕಂದರೆ ಗ್ರಹಣದ ಅವಧಿಗಳು ಮಂತ್ರ ಜಪ ಅಥವಾ ಸಿದ್ಧಿಗಳಿಗೆ ಬಹಳನೇ ಉತ್ತಮವಾದಂಥ ಫಲಿತಾಂಶವನ್ನು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಯಾರೆಲ್ಲ ಗರ್ಭಿಣಿ ಸ್ತ್ರೀಯರಿರ್ತೀರ, ನೀವು ಸಾಧ್ಯವಾದಷ್ಟು ಸೌಮ್ಯ ದೇವತೆಗಳು ಅಂತ ನಾವು ಏನು ಹೇಳ್ತೀವಿ, ಅಂದರೆ ವಿಷ್ಣು ಸಹಸ್ರನಾಮವನ್ನು ಕೇಳೋದಂತ ಆಗಿರ್ಬೋದು, ಅಥವಾ ರಾಮಜಪವನ್ನು ಮಾಡೋದಂತಾಗಿರ್ಬೋದು, ಈ ರೀತಿ ಸಾಧ್ಯವಾದಷ್ಟು ಸಾತ್ವಿಕ ಗ್ರಹಗಳ ಒಂದು ನಾಮಸ್ಮರಣೆಯನ್ನು ಮಾಡಿ ನೋಡಿ. ಯಾಕಂದರೆ ಸಿಂಹ ರಾಶಿಯಲ್ಲಿ ಒಂದು ಗ್ರಹಣ ಏರ್ಪಡ್ತಿರೋಂಥದ್ದು, ಹಾಗೆ ಒಂದು ಅಗ್ನಿತತ್ವದ ರಾಶಿ ಅಂತಲೇ ಹೇಳ್ತೀವಿ. ಹಾಗಾಗಿ ಸಾಧ್ಯವಾದಷ್ಟು ಸೌಮ್ಯ ಗ್ರಹದ ಅಥವಾ ಸೌಮ್ಯ ದೇವತೆಗಳ ಒಂದು ಮಂತ್ರ ಜಪಗಳನ್ನು ಮಾಡಿಕೊಂಡ್ರೆ ಬಹಳ ಉತ್ತಮ. ಹಾಗಾಗಿ ಶ್ರೀಕೃಷ್ಣನ, ಅದರಲ್ಲೂ ಸಂತಾನ ವೇಣುಗೋಪಾಲ, ಸಂತಾನ ಗೋಪಾಲಕೃಷ್ಣನ ಮಂತ್ರಗಳನ್ನು ಕೇಳ್ಕೊಳ್ಳಿ. ಇದು ಬಹಳನೇ ಉತ್ತಮ ಅಂತಲೇ ಹೇಳ್ಬೋದು. ಇದು ಗರ್ಭಿಣಿ ಸ್ತ್ರೀಯರಿಗೆ, ಮಕ್ಕಳಿಗೂ ಕೂಡ ಅಷ್ಟೇ. ಚಿಕ್ಕ ಮಕ್ಕಳಿಗೆ ರಾಮಜಪ ಆಗಿರ್ಬೋದು ಅಥವಾ ಹರೇ ಕೃಷ್ಣ ಮಹಾಮಂತ್ರಗಳನ್ನು ಹೇಳಿಸೋದಾಗಿರ್ಬೋದು, ನೀವು ಮಾಡಬಹುದು. ಇದರ ಜೊತೆಯಲ್ಲಿ ಶಿವನ ಪಂಚಾಕ್ಷರಿ ಮಹಾಮಂತ್ರಗಳನ್ನು ಹೇಳಿಸೋದಾಗಿರ್ಬೋದು ಅಥವಾ ಶಿವನಾಮ ಜಪವನ್ನು ಮಾಡಿಸೋದಾಗಿರ್ಬೋದು, ಬಹಳನೇ ಉತ್ತಮ ಅಂತ ಹೇಳ್ಬೋದು. ಇನ್ನು ಮನೆಯಲ್ಲಿರುವಂಥ ದಿನಸಿ ಪದಾರ್ಥಗಳಿಗೆ ಸಾಧ್ಯವಾದಷ್ಟು ದರ್ಬೆಗಳನ್ನು ಹಾಕಿ ಇಡಿ. ಹಾಗೆ ಉಪ್ಪು, ಹುಣಸೆ ಹಣ್ಣು, ಹಾಗೆ ಖಾರದ ಪುಡಿ ಆಗಿರ್ಬೋದು, ಅಂದರೆ ಮೆಣಸಿನ ಪುಡಿ, ಖಾರದ ಪುಡಿ ಆಗಿರ್ಬೋದು, ಹಾಗೆ ಎಣ್ಣೆ, ಈ ಎಲ್ಲ ಒಂದು ಆಹಾರ ಪದಾರ್ಥಗಳು, ಧಾನ್ಯಗಳಿಗೆ ನೀವು ದರ್ಬೆಯನ್ನು ಹಾಕಿಡ್ಬೋದು ಅಥವಾ ತುಳಸಿಯನ್ನು ಕೂಡ ನೀವು ಹಾಕಿ ಇಡಬಹುದು. ಇನ್ನು ಕುಡಿಲಿಕ್ಕೆ ನೀರನ್ನು ತುಂಬಿಟ್ಕೊಂಡಿದ್ರೆ ಅದರಲ್ಲಿ ತುಳಸಿ ದಳವನ್ನು ಹಾಕಿಟ್ರೆ ಬಹಳ ಒಳ್ಳೆಯದು. ಇನ್ನು ತುಂಬ ಜನ ಕೇಳ್ತೀರಾ, ಅಂದರೆ ಈಗ ಅಂಗಡಿಗಳಲ್ಲಿ ತೆಗೆದುಕೊಂಡು ಬರುವಂಥ ದಿನಸಿ ಸಾಮಾನುಗಳಿಗೆ ಅವರು ಒಂದು ದರ್ಬೆಯನ್ನು ಹಾಕಿರ್ತಾರೆ, ಅಥವಾ ನೀರಿಗೆ ನಾವು ಹೊರಗಡೆ ಖರೀದಿ ಮಾಡುವಂಥದ್ದಕ್ಕೆ ಅಂತ. ಆದರೆ ನಮಗಿಲ್ಲಿ ಒಂದು ಶಾಸ್ತ್ರದ ಮುಖಾಂತರವಾಗಿ ನಮಗೆ ನಾವೇನಾದರೂ ಒಂದು ವಸ್ತುಗಳನ್ನು ದುಡ್ಡು ಕೊಟ್ಟು ಅದನ್ನು ತೆಗೆದುಕೊಂಡು ಬಂದಾಗ ನಮಗೆ ಆ ಒಂದು ಕ್ರಯ ದೋಷದ ಒಂದು ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಅದನ್ನು ಯಾವುದೇ ರೀತಿ ನೀವು ಕಮೆಂಟ್ಗಳನ್ನು ಹಾಕೋದಾಗಿರ್ಬೋದು ಅಥವಾ ಅದ್ರ ಬಗ್ಗೆ ಗೊಂದಲಗಳನ್ನು ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ನು ಗ್ರಹಣದ ವಿಚಾರವಾಗಿ ಉಪವಾಸದ ವಿಚಾರವನ್ನು ಕೂಡ ತಿಳಿಸ್ಕೊಟ್ಟಿದ್ದಾಯಿತು. ಬೆಳಗ್ಗೆ 9 ಗಂಟೆಯಿಂದ ಉಪವಾಸ ಇರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋರು ಉಪವಾಸವನ್ನು ಮಾಡಬಹುದು, ಅಥವಾ ನಮಗೆ ಸಾಧ್ಯ ಆಗಲ್ಲ ಅಂದರೆ ಕನಿಷ್ಠ 3 ಗಂಟೆ ಒಳಗಾಗಿ ಊಟಗಳನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಅದಾದ ನಂತರ ಗ್ರಹಣ ಬಿಟ್ಟು ಸ್ನಾನವನ್ನು ಮಾಡುವವರೆಗೂ ಕೂಡ ಯಾವುದೇ ಒಂದು ಊಟ ಆಹಾರವನ್ನು ಸಾಧ್ಯವಾದಷ್ಟು ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ. ಇನ್ನು ಗ್ರಹಣದ ಸ್ಪರ್ಶಕಾಲ ಬಂದು ಮಧ್ಯಾಹ್ನ 3 ಗಂಟೆ 20 ನಿಮಿಷ, ಹಾಗೆ ಗ್ರಹಣದ ಮೋಕ್ಷಕಾಲ ಬಂದು 6 ಗಂಟೆ 47 ನಿಮಿಷ. ನಮಗೆ ಇಲ್ಲಿ ಬಹಳನೇ ವಿಶೇಷವಾಗಿರುವಂಥದ್ದು ಮಧ್ಯಕಾಲ. ಯಾಕಂದರೆ ಸ್ಪರ್ಶಕಾಲದಲ್ಲಿ ಮೊದಲು ಸ್ನಾನವನ್ನು ಮಾಡಬೇಕು, ಅದು ಕೂಡ ಬಹಳ ಮುಖ್ಯ. ಹಾಗಾಗಿ ಮೊದಲು ಒಂದು ಸ್ಪರ್ಶಕಾಲದಲ್ಲಿ ನಾವು ಮೊದಲೇ ನಮ್ಮ ವಸ್ತ್ರಗಳನ್ನೆಲ್ಲ ತೆಗೆದಿಟ್ಕೊಳ್ಬೇಕು ಸ್ನಾನಕ್ಕೆ ಅಂತ ಹೇಳಿ. ಗ್ರಹಣ ಪ್ರಾರಂಭವಾದ ನಂತರ ನಾವು ಬಟ್ಟೆಗಳನ್ನು ಮುಟ್ಟುವಂಥದ್ದಾಗಿರ್ಬೋದು ಅಥವಾ ಬಟ್ಟೆಗಳನ್ನು ತೆಗೆದುಕೊಳ್ಳುವಂಥದ್ದು ಮಾಡೋಕ್ಕೆ ಹೋಗಬೇಡಿ. ಅದರ ಬದಲಾಗಿ ಸ್ನಾನಕ್ಕೆ ಅಂತ ಹೇಳಿ ಮೊದಲೇ ವಸ್ತ್ರಗಳನ್ನು ರೆಡಿ ಮಾಡಿ ಸ್ನಾನಕ್ಕೋಸ್ಕರ ಇಟ್ಕೊಳ್ಳಿ. ಯಾವಾಗ ಗ್ರಹಣ ಸ್ಪರ್ಶಕಾಲ ಆಗುತ್ತೆ, ನೀವು ನಂತರ ಹೋಗಿ ಸ್ನಾನಾದಿಗಳನ್ನು ಮಾಡಿಕೊಂಡು ನಂತರ ಬಂದು ಒಂದು ದೀಪವನ್ನು ಮನೆಯಲ್ಲಿ ಬೆಳಗಿಸಿ ಅದರ ಮುಂದೆ ಕುಳಿತುಕೊಂಡು ಸಾಧ್ಯವಾದಷ್ಟು ಮಂತ್ರ ಜಪವನ್ನು ಮಾಡಿ ನೋಡಿ. ನಿಮಗೆ ಯಾವ ಮಂತ್ರ ಬರುತ್ತೆ ನೀವು ಆ ಮಂತ್ರ ಜಪವನ್ನು ಮಾಡ್ಬೋದು. ಯಾವುದಾದ್ರೂ ಗುರುಗಳಿಂದ ತೆಗೆದುಕೊಂಡಿದ್ರೆ ಮಂತ್ರ ಜಪಗಳನ್ನು ಮಾಡಬಹುದು, ಅಥವಾ ನಾಮಗಳನ್ನು, ವಿಶೇಷವಾಗಿ ವಿಷ್ಣು ಸಹಸ್ರನಾಮ ಅಥವಾ ಶಿವನ ನಾಮಗಳನ್ನು ಹೇಳೋದಾಗಿರ್ಬೋದು, ಅಥವಾ ನಾಮ ಜಪಗಳನ್ನು ಮಾಡೋದಾಗಿರ್ಬೋದು. ನೀವು ಈ ಒಂದು ಗ್ರಹಣದ ಕಾಲದಲ್ಲಿ ಮಾಡಿದಾಗ ನಿಮಗೆ 1ಕ್ಕಿಂತ 100 ಪಟ್ಟು 10 ಪಟ್ಟು ಫಲಗಳನ್ನು ಹೆಚ್ಚಾಗಿ ನೀವು ಪಡಿಬೋದು. ಹಾಗಾಗಿ ಈ ಒಂದು ಗ್ರಹಣದ ಆಚರಣೆ ಇದೆ, ಅದು ಸೂತಕ ಅಂತ ಹೇಳಿ ಕುಳಿತುಕೊಳ್ಳದೆ ಬದಲಾಗಿ ಸಾಧನೆಯಾಗಿ ಪರಿವರ್ತನೆಯಾಗಿ ಮಾಡಿಕೊಂಡ್ರೆ ಬಹಳ ಉತ್ತಮ ಅಂತ ಹೇಳ್ಬೋದು. ಇನ್ನು ತುಂಬ ಜನ ಲಕ್ಷ್ಮೀ ಮಂತ್ರಗಳನ್ನು ಹೇಳ್ತೀರಾ, ಲಕ್ಷ್ಮೀ ಪೂಜೆಗೋಸ್ಕರವಾಗಿ ಕೆಲವೊಂದು ಮಂತ್ರಗಳನ್ನು ತುಂಬ ಬಾರಿ ಪಠಣೆಯನ್ನು ಮಾಡ್ತೀರಾ. ಈ ಒಂದು ಗ್ರಹಣದಲ್ಲಿ ದಾರಿದ್ರ್ಯ ದಹನ ಸ್ತೋತ್ರವನ್ನು ಹೇಳಿ ನೋಡಿ, ಅಥವಾ ಲಕ್ಷ್ಮಿಯ ಮಂತ್ರಗಳನ್ನು ಹೇಳಿ ನೋಡಿ, ಯಾವ ರೀತಿ ಫಲವನ್ನು ಕೊಡುತ್ತೆ ನೀವೇ ನೋಡಿ. ಇನ್ನು ನಮಗೆ ಯಾವ ಒಂದು ಸಮಯ ಈ ಮಂತ್ರ ಜಪ ಅಥವಾ ಒಂದು ಸ್ತೋತ್ರ ಜಪ ಅಥವಾ ಏನೇ ಒಂದು ದೇವತಾ ಒಂದು ಜಪಗಳನ್ನು ಮಾಡಿಕೊಳ್ಳಿಕ್ಕೆ ಈ ಒಂದು ಗ್ರಹಣ ಕಾಲದಲ್ಲಿ ಉತ್ತಮವಾದಂಥ ಸಮಯ ಯಾವುದು ಅಂತ ತಿಳ್ಕೊಳ್ಳೋಣ. ನಮಗೆ 5 ಗಂಟೆ 10 ನಿಮಿಷ ಏನಿದೆ ಇದು ಮಧ್ಯಕಾಲ ಅಂತ ನಾವು ಕನ್ಸಿಡರ್ ಮಾಡಲಾಗುತ್ತೆ. ಯಾಕಂದರೆ ನಮ್ಮ ಗುರುಗಳು ಕೂಡ ಹೇಳ್ಕೊಟ್ಟಿರುವಂಥದ್ದು ಅದೇ ಪ್ರಕಾರವಾಗಿ. ಯಾಕಂದರೆ ಸೂರ್ಯ ಮತ್ತು ಚಂದ್ರರ ಡಿಗ್ರಿ ಏನಿದೆ ಅದು ಸರಿ ಪ್ರಮಾಣವಾಗಿ ನಮಗೆ ಬರುವಂಥದ್ದು ಈ ಒಂದು ಸಮಯದಲ್ಲಿ. ನಿಮ್ಗೆ ಯಾರಾದರೂ ಜಾತಕ ಕುಂಡಲಿಗಳನ್ನು ಹಾಕೊಳ್ಳೋದಿದ್ರೆ ನಿಮ್ಮ ಒಂದು ಪ್ರದೇಶಗಳಿಗೆ ಅನುಗುಣವಾಗಿ ಹಾಕೊಳ್ಳಿ. ಮೈಸೂರು ಭಾಗದಲ್ಲಿ ಕೂಡ ಹಾಕೊಂಡ್ರು ಕೂಡ ಅಷ್ಟೇ 5 ಗಂಟೆ 10 ನಿಮಿಷ ಏನಿದೆ ಇದು ಎಕ್ಸಾಕ್ಟಾಗಿ ನಮಗೆ ಸೂರ್ಯ ಮತ್ತು ಚಂದ್ರರ ಡಿಗ್ರಿ ಬರುವಂಥ ಸಮಯ.
ಹಾಗಾಗಿ 5 ಗಂಟೆ 10 ನಿಮಿಷದ ಒಂದು ಮಧ್ಯಕಾಲ ಏನಿದೆ, ಈ ಸಮಯದಲ್ಲಿ ಸ್ತೋತ್ರ ಅಥವಾ ಮಂತ್ರ ಜಪವನ್ನು ಮಾಡಿ ನೋಡಿ ಯಾವ ರೀತಿ ನಿಮಗೆ ಅನುಕೂಲ ಆಗುತ್ತೆ. ನೀವು ಅದರ ಒಂದು ಪರಿಣಾಮಗಳನ್ನು ಅಥವಾ ಅದರ ಒಂದು ಬೆನಿಫಿಟನ್ನು ತೆಗೆದುಕೊಂಡು ಮುಂದಿನ ಒಂದು ಗ್ರಹಣಗಳಲ್ಲಿ ನೀವು ಆಚರಣೆಯನ್ನು ಮಾಡ್ಕೊಳ್ಬೋದು. ಇನ್ನು ಗ್ರಹಣ ಎಲ್ಲ ಮುಗಿದ ನಂತರ ನಮಗೆ ಬರುವಂಥದ್ದು ಮುಖ್ಯವಾಗಿ ಸ್ನಾನ. ನಮಗೆ 6 ಗಂಟೆ 47 ನಿಮಿಷಕ್ಕೆ ನಮಗೆ ಗ್ರಹಣ ಮುಕ್ತಾಯವಾಗುತ್ತೆ. ನಮ್ಮ ಭಾರತದಲ್ಲಿ ಹೆಚ್ಚು ಕಡಿಮೆ ಅವಧಿ ಅಂತಂದರೆ ಒಂದು 19 ನಿಮಿಷಗಳ ಕಾಲ ಮಾತ್ರ ನಮಗೆ ಗ್ರಹಣದ ಗೋಚಾರ ಇರೋದು. ಹಾಗಾಗಿ ಈ ಒಂದು 19 ನಿಮಿಷ ಏನಿದೆ ಇದನ್ನು ಸರಿಯಾಗಿ ಉಪಯೋಗವನ್ನು ಮಾಡ್ಕೊಳ್ಳಿ. ಮನೆಯಲ್ಲಿ ಸಾಧ್ಯವಾದಷ್ಟು ಹಾಲ್ನಲ್ಲಾಗಿರ್ಬೋದು ದೀಪಗಳನ್ನು ಬೆಳಗಿಸಿ ಅದರ ಮುಂದೆ ಕುಳಿತುಕೊಂಡು ಮಂತ್ರಜಪಗಳನ್ನು ಮಾಡಿ ಬಹಳನೇ ಉತ್ತಮವಾದಂಥ ಫಲವನ್ನು ಪಡಿಬೋದು ಅಂತಲೇ ಹೇಳ್ತೀನಿ. ಇನ್ನು ಇದೆಲ್ಲ ಆದ ನಂತರ ಸ್ನಾನ ಕರ್ಮಗಳನ್ನು ಮಾಡ್ಕೊಂಡು ಬರ್ತೀರಾ. ಸ್ನಾನಗಳನ್ನು ಮಾಡಿ ಬಂದು ನೀವು ಹೊರಗಡೆ ಚಂದ್ರ ದರ್ಶನವನ್ನು ಮಾಡಬೇಕು. ಚಂದ್ರ ದರ್ಶನವನ್ನು ಮಾಡಿ ನಂತರ ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಂಡು ಅದರಲ್ಲೂ ವಿಶೇಷವಾಗಿ ಧೂಪವನ್ನು ಹಾಕಿ ಮನೆಯ ಸುತ್ತಲೂ ಕೂಡ ಮನೆಯ ಒಳಗೆ ಸುತ್ತಲೂ ಕೂಡ ನೀವು ಧೂಪಗಳನ್ನು ಹಾಕಿದ್ರೆ ಬಹಳನೇ ಒಳ್ಳೆಯದು. ಮನೆಯಲ್ಲಿ ಪೂಜೆಗಳನ್ನು ಮಾಡಿಕೊಂಡು ಇದಾದ ನಂತರ ನೀವು ಚಂದ್ರದೇವರಿಗೆ ಅಂದರೆ ಆ ಚಂದ್ರನಿಗೆ ಸಂಬಂಧಪಟ್ಟಂತೆ ಶಿವನ ದೇವಸ್ಥಾನಗಳಲ್ಲಾಗಿರ್ಬೋದು ಅಥವಾ ಬ್ರಾಹ್ಮಣರಿಗೆ ಅಥವಾ ಪುರೋಹಿತರಿಗೆ ನೀವು ದಾನಗಳನ್ನು ಕೊಡಬೇಕಾಗತ್ತೆ. ಅದರಲ್ಲೂ ಈ ಒಂದು ದಾನವನ್ನು ಎಲ್ಲರೂ ಕೂಡ ಕೊಡ್ಬೋದಾ ಅಂದರೆ ಖಂಡಿತವಾಗ್ಲೂ ಗ್ರಹಣದ ಒಂದು ಸಮಯದಲ್ಲಿ ಈ ರೀತಿ ಒಂದು ಪೂಜೆಯನ್ನು ಮಾಡಿ ನಂತರ ನೀವು ದಾನಗಳನ್ನು ಯಾರು ಬೇಕಾದರೂ ಇದನ್ನು ಕೊಡ್ಬೋದು. ಅಂದರೆ ಇದು ಗ್ರಹಣದ ಒಂದು ದಾನವಾಗಿರೋದ್ರಿಂದ ಯಾರು ಬೇಕಾದರೂ ಈ ರೀತಿ ಕೊಡ್ಬೋದು. ಇವರನ್ನು ಬಿಟ್ಟು ನಕ್ಷತ್ರಗಳ ಅನುಸಾರವಾಗಿ ದೋಷಪೂರಿತ ನಕ್ಷತ್ರಗಳು ಅಂತ ಹೇಳಿ ನಾವು ದಾನವನ್ನು ಮಾತ್ರ ಕೊಡ್ತೀವಿ ಅಂತ ಹೇಳೋರಾಗಿದ್ರೆ, ಈ ಬಾರಿ ಕೇತುಗ್ರಸ್ತ ಚಂದ್ರಗ್ರಹಣ ಸಿಂಹರಾಶಿಯಲ್ಲಿ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಏರ್ಪಡ್ತಿರೋದ್ರಿಂದ ಈ ಒಂದು ನಕ್ಷತ್ರದವರಿಗೆ 100% ಪ್ರಭಾವ ಉಂಟಾಗುತ್ತೆ ಅಂತ ಹೇಳ್ಬೋದು. ಹಾಗೆ ಉತ್ತರ ಪಾಲ್ಗುಣಿ ನಕ್ಷತ್ರದವರಿಗೂ ಕೂಡ, ಹಾಗೆ ಮಘ ನಕ್ಷತ್ರ ಅಥವಾ ಮಖ ನಕ್ಷತ್ರ ಅಂತ ಕೂಡ ಹೇಳ್ತೀವಿ, ಈ ಒಂದು ನಕ್ಷತ್ರದವರು ಕೂಡ ದಾನವನ್ನು ಕೊಟ್ಟರೆ ಒಳ್ಳೆಯದು. ಇನ್ನು ಕೇತು ಮತ್ತು ಚಂದ್ರನ ದೃಷ್ಟಿ ಏನಿದೆ ಅದು ಕುಂಭರಾಶಿಯ ಮೇಲೆ ಡೈರೆಕ್ಟ್ ಬೀಳ್ತಾ ಇರೋದ್ರಿಂದ ನಮಗೆ ಶತಭಿಷ ನಕ್ಷತ್ರದವರಿಗೂ ಕೂಡ ಈ ಒಂದು ಪ್ರಭಾವವಿರುತ್ತೆ. ಜೊತೆಗೆ ಪೂರ್ವಭಾದ್ರ ನಕ್ಷತ್ರ, ಇದರ ಜೊತೆಗೆ ಧನಿಷ್ಠ ನಕ್ಷತ್ರದವರಿಗೂ ಕೂಡ, ಮತ್ತು ಚಂದ್ರ ಹಾಗೆ ಕೇತು ಯುತಿಯಲ್ಲಿ ಒಂದು ಕಟಕ ರಾಶಿಯಲ್ಲಿ ಇರೋದ್ರಿಂದ ಕಟಕ ರಾಶಿಯವರು ಕೂಡ ನೀವು ದಾನಗಳನ್ನು ಕೊಟ್ಟರೆ ಬಹಳ ಉತ್ತಮ. ನಿಮ್ಮ ದಶಾಭುಕ್ತಿಗಳು ಚೆನ್ನಾಗಿದ್ದರೆ ನಮಗೆ ಈ ಥರ ಗ್ರಹಣ ಅಥವಾ ಗೋಚಾರದಲ್ಲಿ ಕೆಲವೊಂದು ಬಾರಿ ಸಮಸ್ಯೆಗಳು ಇದೆ ಅಂತ ಗೊತ್ತಾದಾಗ ನಾವು ದಾನಾದಿಗಳನ್ನು ಮಂತ್ರಜಪಗಳನ್ನು ಮಾಡಿಕೊಂಡ್ರೆ ಉತ್ತಮವಾಗುತ್ತೆ. ಹಾಗಾಗಿ ನಿಮ್ಮ ದಶೆ ಕಾಲ ಚೆನ್ನಾಗಿರಲಿ ಅಥವಾ ಇಲ್ಲದೇ ಇದ್ರೂ ಕೂಡ ಈ ಒಂದು ಗ್ರಹಣದ ಸಮಯದಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ದಾನಗಳನ್ನು ಕೊಟ್ಟರೆ ಬಹಳ ಶ್ರೇಷ್ಠ. ಹಾಗಾಗಿ ಸಾಧ್ಯವಾದಷ್ಟು ದಾನಗಳನ್ನು ಕೊಡಿ. ಇನ್ನು ದಾನಗಳನ್ನು ಕೊಡಬೇಕಾದ್ರೆ ನಾವು ಯಾವ ರೀತಿ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗತ್ತೆ, ಹಾಗೆ ಯಾವ ರೀತಿ ನಾವು ದಾನವನ್ನು ಕೊಡಬೇಕಾಗತ್ತೆ ಅಂತ ನೋಡೋಣ. ಶಾಸ್ತ್ರೋಕ್ತವಾಗಿ ಗ್ರಹಣದ ಒಂದು ಸಮಯದಲ್ಲಿ ಒಂದು ತಟ್ಟೆಯಲ್ಲಿ ಒಂದು ಅಕ್ಕಿಯನ್ನು ಹರಡಿ, ಜೊತೆಗೆ ಈಗ ಒಂದು ಕೇತುಗ್ರಸ್ತ ಆಗಿರೋದ್ರಿಂದ ಹುರುಳಿ ಕಾಳನ್ನು ಕೂಡ ಪಕ್ಕದಲ್ಲಿ ಇಡಬೇಕು. ಹಾಗೆ ಅಕ್ಕಿಯಲ್ಲಿ ನಾಗರ ಅಂದರೆ ಬೆಳ್ಳಿ ನಾಗರ ಬರುತ್ತಲ್ಲ ಬಿಂಬ, ಅದನ್ನು ಇಟ್ಟು ಅದರ ಸುತ್ತಲೂ ಕೂಡ 16 ದೀಪಗಳನ್ನು ಬೆಳಗಿಸ್ಬೇಕು. ಅಂದರೆ ಗ್ರಹಣ ಕಾಲದಲ್ಲಿ ನೀವು ಈ ರೀತಿ ದೀಪಗಳನ್ನು ಬೆಳಗಿಸಿ ಚಂದ್ರಗ್ರಹಣದ ದೋಷ ಪರಿಹಾರಾರ್ಥವಾಗಿರುವಂಥ ಸ್ತೋತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನೀವು ಅದನ್ನು ನೋಡಿ ನೀವು ಹೇಳ್ಕೊಳ್ಬೋದು, ಅಥವಾ ಚಂದ್ರನ ಮಂತ್ರವನ್ನು ಹೇಳ್ಬೋದು, ಅಥವಾ ಕೇತು ಗ್ರಹಕ್ಕೆ ಸಂಬಂಧಪಟ್ಟಂತೆ 2 ಮಂತ್ರವನ್ನು, ಸರಳವಾಗಿರುವಂಥ 2 ಮಂತ್ರವನ್ನು ಹೇಳ್ತೀನಿ. ಆ ಒಂದು ಮಂತ್ರವನ್ನು ಕೂಡ ಹೇಳಿ ನೀವು ನಮಸ್ಕಾರವನ್ನು ಮಾಡಿ ನಿಮ್ಮ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಅಂದರೆ ಯಾತಕ್ಕೋಸ್ಕರವಾಗಿ ಆ ಒಂದು ದಾನವನ್ನು ಕೊಡ್ತಿದ್ದೀರಾ, ಏನು ಉದ್ದೇಶ, ಇದೆಲ್ಲವನ್ನು ಕೂಡ ಹೇಳಿ ನೀವು ಸುತ್ತಲೂ ದೀಪಗಳನ್ನು ಬೆಳಗಿಸಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅದಾದ ನಂತರ ಗ್ರಹಣ ಎಲ್ಲ ಬಿಟ್ಟ ನಂತರ ನೀವು ಅದನ್ನು ದಾನವಾಗಿ ಕೊಡಬೇಕು. ಅಂದರೆ ನಾನು ಈಗಾಗಲೇ ನಿಮಗೆ ತಿಳಿಸಿದ್ದೆ, ಒಂದು ಸ್ನಾನಾದಿಗಳನ್ನು ಮಾಡಿಕೊಂಡು, ಯಾಕಂದರೆ ತುಂಬ ಜನರಿಗೆ ಸ್ಪರ್ಶಕಾಲದಲ್ಲಿ ಸ್ನಾನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದರ ಬದಲಾಗಿ ಕಡೆಯಲ್ಲಿ ಸೂತಕ ಎಲ್ಲ ಮುಗಿದ ನಂತರ, ಅಂದರೆ ಗ್ರಹಣ ಮುಗಿದ ನಂತರ ತಪ್ಪದೆ ಪ್ರತಿಯೊಬ್ಬರೂ ಕೂಡ ಸ್ನಾನವನ್ನು ಮಾಡಿ ಅದಾದ ನಂತರ ಈ ರೀತಿಯಲ್ಲಿ ವಿಶೇಷವಾಗಿ ಹೇಳಿದಂಥ ನಕ್ಷತ್ರಗಳು ಹಾಗೆ ರಾಶಿಗಳವರು ನೀವು ದಾನವನ್ನು ಕೊಟ್ಟರೆ ಒಳ್ಳೆಯದು. ಅಥವಾ ನಮಗೆ ಈ ನಕ್ಷತ್ರ ರಾಶಿ ಏನು ಅದೆಲ್ಲನೂ ಕೂಡ ಗೊತ್ತಿಲ್ಲ, ನಾವು ಕೂಡ ದಾನವಾಗಿ ಕೊಡ್ಬೋದು ಅಂದರೆ ಖಂಡಿತವಾಗ್ಲೂ ನೀವು ಕೂಡ ಪ್ರತಿಯೊಬ್ಬರೂ ಕೂಡ ಕೊಡ್ಬೋದು. ಈ ರೀತಿಯಾಗಿ ನೀವು ದಾನವನ್ನು ಕೊಡಬೇಕಾಗತ್ತೆ. ಇದನ್ನು ಪ್ರತಿ ಬಾರಿನೂ ಕೂಡ ಅಷ್ಟೇ, ಸೂರ್ಯಗ್ರಹಣ ಆಗಲಿ ಅಥವಾ ಚಂದ್ರಗ್ರಹಣ ಆಗಲಿ ಏನೇ ಬಂದ್ರೂ ಕೂಡ ಇದೇ ಪ್ರಕಾರವಾಗಿ, ಅಂದರೆ ನಮಗಲ್ಲಿ ಧಾನ್ಯಗಳು ಬದಲಾವಣೆ ಆಗುತ್ತೆ.
ಈ ರೀತಿಯಾಗಿ ನಾವು ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಇದಿಷ್ಟನ್ನು ಕೂಡ ಮಾಡಿ ನಾವು ನಂತರ ದೇವಾಲಯಗಳಿಗೆ ಭೇಟಿ ಕೊಟ್ಟು ಚಂದ್ರ ದರ್ಶನವನ್ನು ಮಾಡಿ ದೇವಾಲಯದಲ್ಲಿ ಶಿವನ ದರ್ಶನವನ್ನು ಕೂಡ ಮಾಡಬಹುದು, ಅಥವಾ ಪಾರ್ವತಿ ದೇವಿಯ ದರ್ಶನ. ಒಟ್ಟಿನಲ್ಲಿ ದೇವಾಲಯಕ್ಕೆ ಹೋಗಿ ನಾವೊಂದು ನಮಸ್ಕಾರಗಳನ್ನು ಹಾಕ್ಕೊಂಡು ನಾವು ನಂತರ ಮನೆಗೆ ಬಂದು ಲಘುವಾಗಿ ಒಂದು ಊಟವನ್ನು ಮಾಡೋದ್ರಿಂದ, ಲಘು ಉಪಹಾರ ತೆಗೆದುಕೊಂಡ್ರೆ ಬಹಳ ಉತ್ತಮ ಅಂತಲೇ ಹೇಳ್ಬೋದು. ನಾವು ಒಂದು ಲಘು ಉಪಹಾರವನ್ನು ತೆಗೆದುಕೊಳ್ಬೋದು. ಇದಿಷ್ಟು ಕೂಡ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯಾಗಿತ್ತು, ಹಾಗೆ ಹುಣ್ಣಿಮೆಗೆ ಸಂಬಂಧಪಟ್ಟಂತೆ ಮಾಹಿತಿಯಾಗಿತ್ತು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಗ್ರಹಣಕ್ಕೆ ಭಯಪಡುವ ಅವಶ್ಯಕತೆ ಇಲ್ಲ. ಬದಲಾಗಿ ಗ್ರಹಣವನ್ನು ಸಾಧನೆ ಸಿದ್ಧಿಗಳಿಗಾಗಿ ಉಪಯೋಗವನ್ನು ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರುವಂಥ ಮಂತ್ರ ಜಪಗಳನ್ನು ಮಾಡಿಕೊಡ್ರಿ. ಮತ್ತು ಗರ್ಭಿಣಿ ಸ್ತ್ರೀಯರಾಗಿರಲಿ, ಪುಟ್ಟ ಮಕ್ಕಳಾಗಿರಲಿ, ಎಚ್ಚರಿಕೆಯಿಂದ ಸಾಧ್ಯವಾದಷ್ಟು ಈ ಒಂದು ಗ್ರಹಣದ ಪ್ರಭಾವ ಏನಿರುತ್ತೆ ನಮಗೆ ಹೆಚ್ಚು ಕಡಿಮೆ ಒಂದು 3 ತಿಂಗಳು ಹಿಂದೆ, ಹಾಗೆ 3 ತಿಂಗಳು ಮುಂದೆ, ಒಟ್ಟಿನಲ್ಲಿ ಆ ಒಂದು 6 ತಿಂಗಳು ಇದರ ಪ್ರಭಾವ ಇದ್ದೇ ಇರುತ್ತೆ. ಹಾಗಾಗಿ ಹೇಳಿದಂಥ ದಶೇಕಾರದ ಒಂದು ಸದಸ್ಯರು ಯಾರೆಲ್ಲ ಇರ್ತೀರ ಅವರೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು. ಹಾಗಿದ್ರೆ ಮಾಹಿತಿ ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಮಾಹಿತಿ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.